ಬೇಲಿಗಿರುವಂತಹ ದಾಸವಾಳ ಗಿಡ ಎಲ್ಲ ಗಿಡ ಕೂಡ ನಾವು ಏನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ಯಾಕೆ ಮಾಡಿದ್ದೀವಿ ಆ ರೀತಿ, ಯಾಕೆ ಈ ಥರ ಮಾಡಿದ್ವಿ ಅಂತ ಹೇಳಿಬಿಟ್ಟು ಕೂಡ ಹೇಳ್ತೀನಿ. ಈ ಕಡೆಯಿಂದ ಪುಷ್ ಮಾಡಿದ್ರೆ ಫುಲ್ಲಾಗಿ ಹಿಂಗೆ ಈ ಕಡೆ ನಾವು ಹಂಗೆ ಪುಷ್ ಮಾಡಿಬಿಟ್ರೆ ಆ ಕಡೆ ಅಷ್ಟು ಕೂಡ ವಾಲ್ ಬಿಡತ್ತೆ. ಹೂವಿನ ಗಿಡ ಯಾವುದೂ ಕೂಡ ನಿಂತ್ಕೊಳ್ಳುವಂಥ ಜಾಗನೇ ಕೂಡ ಇಲ್ಲ. ಎಷ್ಟು ಹೋಗು ಅಂದ್ರೂ ಕೂಡ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಬಂದು ನಾನು ಕೆಲಸ ಮಾಡುವಲ್ಲೇ ಬಂದ್ಕೊಂಡಿದ್ದಾಳೆ. ಸೊ ಕಡಿಲಿಕ್ಕೂ ಕೊಡ್ತಾ ಇಲ್ಲ, ಏನಿಲ್ಲ. ನನಗೆ ಅವಳಿಗೆಲ್ಲೂ ಕತ್ತಿತಾಗತ್ತೆ ಅನ್ನೋದು ಒಂದು ಭಯ. ಮಲ್ಕೊಂಡಿದ್ದಾನೆ ಅಂತ ಹೇಳಿ ಅಲ್ಲ ಚೋಟು. ಚಿಕ್ಕ ಚಿಕ್ಕ ಗುಳ್ಳೆ ಆಗಿ ಎದ್ದು ನೋಡೋ ತನಕ ಮಳೆ ಬಂದೇ ಆಗಿರಲಿಲ್ಲ. ಅದ್ರ ಪಾಡಿಗೆ ಅದು ಬೀಳ್ತಾನೇ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಬೇಲಿನ ಸೋದ್ಬಿಟ್ಟು ಅದನ್ನೆಲ್ಲ ದನಗಳಿಗೆ ಒಂದು ಬುಟ್ಟಿಗೆ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಮಳೆ ಚಿಕ್ಕದಾಗಿ ಬಿಡ್ತಾ ಇದೆ. ಯಾವತ್ತೂ ಕೂಡ ಮಳೆ ಸ್ಟಾಪೇ ಆಗ್ತಾ ಇಲ್ಲ. ಇವತ್ತು ಸ್ಟಾಪ್ ಆಗುತ್ತೆ, ನಾಳೆ ಸ್ಟಾಪ್ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊತಾನೆ ಇದ್ದೀವಿ. ಬಟ್ ಒಂದೇ ಒಂದು ದಿನ ಕೂಡ ಹೊಳೆ ಬರಲ್ಲ ಅಂತ. ಬೆಳಿಗ್ಗೆ ಬಿಸಿಲು ಬಂತು ಅಂತಂದರೆ ಸಂಜೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಚಿಕ್ಕದಾಗಿ ಮಳೆನೂ ಕೂಡ. ಸೊ ಹಾಗಾಗಿ ತೋಟಕ್ಕೆ ಮದ್ದು ಹೊಡೆಯೋದೆಲ್ಲ ಮದ್ದು ಹೊಡಿಬೇಕಿತ್ತು. ಆಲ್ರೆಡಿ ತುಂಬ ಉದುರ್ತಾ ಇದೆ, ಬಟ್ ಮಳೆ ನಿಲ್ತಾನೇ ಇಲ್ಲ. ಹಾಗಾಗಿ ನೋಡಬೇಕಾಗಿದೆ. ಮತ್ತು ಮಳೆ ಬಿಡ್ತಾ ಇದ್ರೂ ಕೂಡ ಹೊಡೆಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಟ್ ಅಡಿಕೆ ತುಂಬ ಉದುರ್ತಾ ಇದ್ದರೆ ಮಳೆ ಬೀಳ್ತಾ ಇದ್ರೂ ಕೂಡ ಒಂದು ಹೊಡಿಬೇಕಾಗತ್ತೆ. ಬಟ್ ಒಂದು ವಿಷಯ ಅಂತಂದರೆ ಕೊನೆಗೊಡ್ರಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಅವ್ರಿಗೆ ಅದು ಎಷ್ಟು ಪ್ರೆಷರ್ ಬರ್ತಾ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಕೂಡ ಸೇಮ್ ಇದೇ ಥರ ಆಗಿರತ್ತಲ್ವ, ಕೊಳೆ ಬಂದಿರುತ್ತೆ, ಮದ್ದು ಹೊಡಿಬೇಕಾಗತ್ತೆ, ಮಳೆ ಸ್ಟಾಪ್ ಆಗ್ತಾ ಇಲ್ಲ, ಎಲ್ಲರೂ ತೋಟದಲ್ಲೂ ಕೂಡ ಅಡಿಕೆ ಉದುರ್ತಾ ಇದೆ. ಇವ್ರದ್ದು ಕಾಲು ಅವ್ರದ್ದು ಕಾಲ್ದು, ನಮ್ಮನೆ ಬಾ ನಿಮ್ಮನೆ ಬಾ ಅಂತ ಹೇಳಿಬಿಟ್ಟು ಕೊನೆಗೊಡ್ರೆ ಕೈಗೆ ಸಿಗ್ತಾ ಇಲ್ಲ. ಬಟ್ ನೋಡಬೇಕು ಯಾವಾಗ ಏನಾಗತ್ತೆ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ಇವತ್ತಿನ ಲಾಗಲ್ಲಿ ಏನು ಅಂತ ಹೇಳಿ ನೋಡುವ. ಲೆಟ್ಸ್ ಗೋ. ನಮ್ಮನೆ ಮುಂದೆ ಯಾವಾಗಲೂ ನಾನು ಕ್ಯಾಮ್ರಾ ತಗೊಂಡು ಹೋದರೆ ಅಥವಾ ಲಾಗೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ಬೇಲಿಗೆ ಹೂವಿನ ಗಿಡ ಫುಲ್ಲಾಗಿ ಇರೋದನ್ನು ನೀವು ನೋಡಿರ್ತೀರ. ಅರ್ಧನ ಕಟ್ ಮಾಡಿದ್ನಾಗಿತ್ತು ನಾನು. ಆದರೆ ಇವಾಗ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು. ಅಂದರೆ ಬೇಲಿಗಿರುವಂತಹ ದಾಸವಾಳ ಗಿಡ ಎಲ್ಲ ಗಿಡ ಕೂಡ ನಾವು ಏನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ಯಾಕೆ ಮಾಡಿದ್ದೀವಿ ಆ ರೀತಿ, ಯಾಕೆ ಈ ಥರ ಮಾಡಿದ್ವಿ ಅಂತ ಹೇಳಿಬಿಟ್ಟು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಡೇರೆ ಗಿಡಕ್ಕೆ ಆಲ್ರೆಡಿ ಹೂ ಬಿಡ್ತಾ ಇದೆ. ಇಲ್ಲಿ ನಿಮಗೆ ಹಿಂದೆ ಕಾಣಿಸ್ತಾ ಇರ್ಬೋದು. ಇದು ನೋಡಿ, ಒಂದೊಂದು ಗಿಡಕ್ಕೆ ಹೂ ಬಿಡ್ತಾ ಇದೆ. ಯಾಕೆಂದರೆ ಮಳೆನೂ ಕೂಡ ಬೀಳ್ತಾ ಇದೆ. ಸೊ ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಹೂವನ್ನ ಬಿಡ್ತಾ ಇದೆ. ಹಾಗೆ ಗುಲಾಬಿ ಗಿಡ ಜಾಸ್ತಿ ಮಳೆ ಆಗಿರೋದ್ರಿಂದ ಏನೋ ಅನಿಸುತ್ತೆ, ಫುಲ್ ಚಿಗುರಾಗೆ ಬಿಡ್ತಾ ಇಲ್ಲ. ಸೊ ಈ ರೀತಿಯಾಗಿ ಬಿಟ್ಟಿದೆ ಗುಲಾಬಿ ಗಿಡ ಎಲ್ಲ ಪೂರ್ತಿ. ಗುಲಾಬಿ ಗಿಡ ಹಿಂದುಂಟಲ್ಲ, ಆ ದಾಸವಾಳ ಗಿಡನೆಲ್ಲ ನೋಡಿ ಹೇಗೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಫುಲ್ಲಾಗಿ ಕಡಿದು ಬಿಟ್ಟಿದ್ದೀವಿ. ಫುಲ್ ಬೇಲಿ ಸ್ಟ್ರೇಟ್ ಆಗಲ್ಲ, ಬೇಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಬಿಟ್ಟು ಬಾಕಿದನ್ನೆಲ್ಲ ಕಡಿದು ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಮಂಗನಗಳ ಕಾಟ ಜಾಸ್ತಿ ಆಯಿತು. ಸೊ ಹಾಗಾಗಿ ಇಲ್ಲಿ ಟ್ಯಾಂಕ್ ಹತ್ರ ಇರೋದನ್ನು ಕೂಡ ಇದನ್ನು ಕೂಡ ಈ ರೀತಿಯಾಗಿ ಪೂರ್ತಿ ಕಡಿದು ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಮತ್ತು ಚಿಗುರು ಬಿಡುತ್ತೆ. ಬಟ್ ಹೂವು ಅಂತೂ ಇರೋದಿಲ್ಲ, ಬೇಗ ಬಿಡೋದಿಲ್ಲ ಹೂವು. ಚಿಗುರು ಬಿಟ್ಟು ಮತ್ತು ಹೂವು ಎಲ್ಲ ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಚಿಗುರು ಬಿಡೋಕ್ಕೂ ಕೊಡುತ್ತಾ ಇಲ್ವೋ ಗೊತ್ತಿಲ್ಲ ಮಂಗ. ಯಾಕಂದರೆ ಚಿಗುರು ಬಿಡ್ತಾನೆ ಬಂದು ತಿಂದ್ಕೊಳ್ಳುವಂಥ ಚಾನ್ಸ್ 100% ಕೂಡ ಇದೆ. ಇಲ್ಲಿ ನೋಡಿ, ನಮ್ಮ ಬೇರೆ ಗಿಡಗಳು ಒಂದೊಂದು ಹೂ ಬಿಡ್ತಾ ಇದೆ. ಒಂದು ಜಾತಿದು ಮಾತ್ರ 4 ಬುಡಕ್ಕೆ ಬಿಟ್ಟಿದೆ, ಮತ್ತು 2 ಜಾತಿದು ಬಿಟ್ಟಿದೆ. ಬಾಕಿದೆಲ್ಲ ಹಾಕೋದಕ್ಕೆ ಚಿಕ್ಕದಾಗಿ ಮಗ್ಗು ಬೀಳ್ತಾ ಇದೆ. ಸೊ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಮ್ಮ ಬೇಲಿಯ ಅವಸ್ಥೆ ನೋಡ್ತೀನಿ. ನಮ್ಮ ಹೂವಿನ ಗಿಡ ಯಾವ ರೀತಿ ಆಗಿದೆ ಅಂತೇಳಿ ಒಂದು ಸತಿ ತೋರಿಸ್ಬಿಡ್ತೀನಿ. ಇಂದ ನೋಡಿದರೆ ಆ ಮನೆ ಮುಂದೆ ಇರುವಂಥ ಮನೆ ನಿಮಗೆ ಕಾಣಿಸ್ತಾ ಇರಲಿಲ್ಲಾಗಿತ್ತು. ಇವಾಗ ನೋಡಿದರೆ ಫುಲ್ಲಾಗಿ ಕಾಣಿಸುತ್ತೆ. ಗೇಟಿನ ತನಕನೂ ಎಲ್ಲನೂ ಕಾಣಿಸುತ್ತೆ. ಇಲ್ಲಿಂದ ರೋಡು ಕೂಡ ಕಾಣಿಸ್ತಾ ಇದೆ, ಅಲ್ಲಿ ನಾವು ಹೋಗ್ತೀವಲ್ಲ. ಸೊ ಹೀಗೆ ಮಾಡಿಬಿಟ್ಟಿದ್ದೀವಿ. ಬೇಲಿ ಅವಸ್ಥೆ ನಮ್ಮದು ನೋಡಿ, ಈ ರೀತಿಯಾಗಿ ಫುಲ್ಲಾಗಿ ಕಟ್ ಮಾಡಿಬಿಟ್ಟಿದ್ದೀವಿ. ಪೂರ್ತಿಯಾಗಿ ಒಂದು 200 ಮೀಟರ್ಸ್ ಇತ್ತು ಅದು ಬೇಲಿ, ಅಷ್ಟನ್ನು ಕೂಡ ಕಡಿದ್ವಿ. ಯಾಕೆ ಅಂತಂದರೆ ಮಂಗ ಸಿಕ್ಕಾಪಟ್ಟಿ ಮಂಗ ಅಷ್ಟು ದಾಸವಾಳ ಗಿಡನೂ ತಿಂದು ಫುಲ್ ಬಾಗಿಸ್ಬಿಟ್ಟಿದ್ರಾಗಿತ್ತು. ಸೊ ಅದೊಂದು ರೀಸನ್ನು. ಇನ್ನೊಂದು ರೀಸನ್ನು ಅಂತಂದರೆ ಈ ಗಿಡಗಳಿನ್ನೂ ಕೂಡ ಮುಂದುಗಡೆಗೆ ಬೆಳಿಲಿಕ್ಕೆ ಕೊಡ್ತಾ ಇರಲಿಲ್ಲಾಗಿತ್ತು. ಇದಕ್ಕೂ ಕೂಡ ನೆರಳಾಗ್ತಾ ಇತ್ತು. ಸೊ ಹಾಗಾಗಿ ಇನ್ನು ಬೇಲಿಗಿರುವಂತಹ ಏನು ನೆಟ್ಟಿದ್ದೀವಲ್ಲ, ಅದಕ್ಕೆ ನಾವು ಅಕಸ್ಮಾತ್
ನಾವು ದೂಕಿದ್ರಪ್ಪ ಆ ಸೈಡು, ನಮ್ಮ ಸೈಡಲ್ಲ, ಆ ಸೈಡ್ ದೂಕಿದ್ರೆ ಬೇಲಿ ಹೋಗುತ್ತೆ. ಯಾಕೆಂದರೆ ಬೇಲಿ ಆ ಕಡೆಗೆ ಅಂದರೆ ಹೂವಿನ ಗಿಡಕ್ಕೆ ಎಲ್ಲೂ ಕೂಡ ಆ ಕಡೆ ಮಣ್ಣೇ ಇಲ್ಲ, ಪೂರ್ತಿಯಾಗಿ ಆ ಕಡೆಯಿಂದ ತೆಗೆದಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ನಿಂತ್ಕೊಳ್ಳುವಂಥ ಆಧಾರನೇ ಇರಲಿಲ್ಲ ಹೂವಿನ ಗಿಡಕ್ಕೆ. ಈಗ ಅದನ್ನೆಲ್ಲ ಕಟ್ ಮಾಡಿ ನಾವು ಗುಟ್ಟನ್ನೆಲ್ಲ ಹಾಕಿಬಿಟ್ಟು ಸರಿಯಾಗಿ ನಿಲ್ಲಿಸಿದ್ದೀವಿ. ಇಲ್ಲಾಂತಂದರೆ ನಾವು ಈ ಕಡೆಯಿಂದ ಪುಷ್ ಮಾಡಿದ್ರೆ ಫುಲ್ಲಾಗಿ ಹಿಂಗೆ ಈ ಕಡೆ ನಾವು ಹಂಗೆ ಪುಷ್ ಮಾಡಿಬಿಟ್ರೆ ಆ ಕಡೆ ಅಷ್ಟು ಕೂಡ ವಾಲ್ ಬಿಡತ್ತೆ. ಹೂವಿನ ಗಿಡ ಯಾವುದೂ ಕೂಡ ನಿಂತ್ಕೊಳ್ಳುವಂಥ ಜಾಗನೇ ಕೂಡ ಇಲ್ಲ. ಹಾಗಾಗಿ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಇನ್ನೇನು ಚಿಗುರು ಬಿಡುತ್ತೆ, ಅಂಥದ್ದೇನು ಭಯ ಇಲ್ಲ. ಸೊ ಇಲ್ಲೊಂದು ಗಿಡ, ಇದೊಂದು ಗಿಡ ಇಟ್ಕೊಂಡಿದ್ದೀವಿ, ಹೂವಿನ ಗಿಡ. ಸೊ ಪೂರ್ತಿಯಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಮತ್ತು ಈ ಸೈಡಿಂದ ಕೊಟ್ಟಿಗೆ ಸೈಡಿಂದನೂ ಕೂಡ ಬೇಲಿ ಪೂರ್ತಿಯಾಗಿ ಕಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಒಂದು ಎಕ್ಸೋರಾ ಪ್ಲಾಂಟ್ ಅಂದರೆ ಗಿಡ, ಅದು ಒಂದು ಇಟ್ಕೊಂಡಿದ್ವಿ. ಬಾಕಿದೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಹೀಗೆ ಆ್ಯಕ್ಚುಲಿ ನನಗೆ ಹೂವಿನ ಗಿಡ ಕಟ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲಾಗಿತ್ತು. ಯಾವಾಗಲೂ ಕೂಡ ಹೇಳ್ತಾ ಇರ್ತಿದ್ದಾಗಿತ್ತು, ಹೂವಿನ ಗಿಡ ಕಟ್ ಮಾಡಲ್ಲ, ಬೇಕಾಗತ್ತೆ, ಸುಮ್ಮನೆ ಯಾಕೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಮನಸ್ಸಿಗೆ ತುಂಬ ಬೇಜಾರಾಯಿತು. ಒಂದು ಮಂಗ ತಿಂದಿರೋದು, ಇನ್ನೊಂದು ಬೇಲಿಗೆ ಆ ಕಡೆಯಿಂದ ಯಾವುದೇ ರೀತಿಯಾದಂತಹ ಮಣ್ಣಿಲ್ಲ ಹೂವಿನ ಗಿಡಕ್ಕೆ. ದಾಸವಾಳ ಗಿಡ ಪೂರ್ತಿಯಾಗಿ ಬೀಳೋ ಆಗಿಬಿಟ್ಟಿದೆ ಆ ಕಡೆಗೆ. ಹಾಗಾಗಿ ಇನ್ನೊಂದೇನು ಅಂತಂದರೆ ನನಗೆ ಒಂದು ಪ್ಲ್ಯಾನ್ ಇದೆ. ಈ ಮನೆ ಸುತ್ತಲೂ ಕೂಡ ಕಾಂಪೌಂಡ್ ಆಗಬೇಕು. ಈ ಬೇಲಿಗೆ ಉಂಟಲ್ಲ, ಈ ಬೇಲಿಗೆ 100 ಮೀಟ್ರ್, ಮತ್ತು ಈ ಸೈಡ್ ಉಂಟಲ್ಲ ಈ ಬೇಲಿಗೆ 100 ಮೀಟ್ರ್ ಆಗುವಷ್ಟು ಕಂಪೌಂಡ್ ಹಾಕಬೇಕು ಅಂತ ಹೇಳಿಬಿಟ್ಟು, ಆ ಸಿಮೆಂಟ್ ಪಟ್ಟಿ ಬರುತ್ತಲ್ವ, ಸೊ ಆ ಥರ ಪಟ್ಟಿ ಹಾಕಿಬಿಟ್ಟು ಕಂಪೌಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆ ಕಂಪೌಂಡ್ ಮಾಡಬೇಕಂದ್ರೆ ಏನಂತಂದ್ರು ಈ ಗಿಡಗಳನ್ನೆಲ್ಲ ನಾವು ತೆಗಿಲೇಬೇಕು. ಆವಾಗಲೂ ಕೂಡ ಕಟ್ ಮಾಡಲೇಬೇಕು, ತೆಗಿಲೇಬೇಕು ಪೂರ್ತಿಯಾಗಿ. ಆ ಕಂಪೌಂಡನ್ನು ಹಾಕಬೇಕು. ಕಂಪೌಂಡನ್ನು ಹಾಕಿಬಿಟ್ಟು ಮುಂದುಗಡೆಗೆ ಹೂವಿನ ಗಿಡ ನೆಡಬೇಕು ಅನ್ನೋದು ಪ್ಲ್ಯಾನ್ ಇದೆ. ಬಟ್ ಅದಕ್ಕೆ ತುಂಬ ಬಜೆಟ್ ಬೇಕಾಗತ್ತೆ. ಇಲ್ಲ ಅಂತಂದರೂ ಅದು ಲಕ್ಷಗಟ್ಟಲೆಗೆ ನಾವು ಬಜೆಟ್ ಹಾಕಿಬಿಟ್ಟು ಮಾಡಿದ್ದನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತೇಳಿ ನನ್ನ ಆಸೆ. ಅದು ಈ ವರ್ಷ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದಾಗಿತ್ತು. ಬಟ್ ಒಂದು ಸೈಡ್ ಆದರೂ ಮಾಡುವ ಅಂತ ಹೇಳಿಬಿಟ್ಟು. ಬಟ್ ಅಷ್ಟು ಬಜೆಟ್ ಇರಲಿಲ್ಲಾಗಿತ್ತು. ಸೊ ಹಾಗಾಗಿ ಆಗಿಲ್ಲ ಮಾಡೋಕ್ಕೆ. ಬಟ್ ಯಾವಾಗಾದ್ರೂ ಬಜೆಟ್ ಅದಕ್ಕೆ ಮಾಡಿಕೊಂಡು ಅದನ್ನು ಅಷ್ಟು ಮಾಡಬೇಕು. ಅಷ್ಟು ಮಾಡಿಬಿಟ್ಟು ಕರೆಕ್ಟಾಗಿ ಸಿಸ್ಟಮ್ ಆಗಿ ಹೂವಿನ ಗಿಡನೆಲ್ಲ ನೆಡಬೇಕು ಅಂತೇಳಿ ಒಂದಿದೆ. ಬಟ್ ಅಷ್ಟು ಸಲ ಅಷ್ಟು ಅಂದರೆ ನಾನು ಯಾವಾಗ ಹಾಕ್ತೀನಲ್ಲ ಆವಾಗ ಕಡಿಯುವ ಅಷ್ಟರೊಳಗೆ ಅದು ಇರಲಿ ಅಂತೇಳಿ ಅಂದ್ಕೊಂಡಿದ್ದಾಗಿತ್ತು. ಬಟ್ ಬೇಡ, ಮತ್ತು ತುಂಬಾ ಹೋಗ್ತಾ ದಿನ ಹೋಗ್ತಾಂಗೆ ಅದು ಹೂವಿನ ಗಿಡ ನನಗೆ ನೋಡೋಕೆ ಆಗ್ತಾನೇ ಇರಲಿಲ್ಲಾಗಿತ್ತು. ಮಂಗ ತಿನ್ನೋದು ಮತ್ತು ಬೇರೆ ಬೇರೆ ಸಮಸ್ಯೆ ಎಲ್ಲ ಇತ್ತು, ಅದನ್ನು ಹೇಳೋದಿಲ್ಲ ನಾನು. ಸೊ ಹಾಗಾಗಿ ನಮ್ಮ ಅಪ್ಪ ಅಂದರು, ಸೊ ಹೋಗಲಿ ಬಿಡು, ಮತ್ತು ಕಟ್ ಮಾಡುವ, ಮುಂದ್ಗಡೆ ನೆಟ್ಟಿದ್ದು ಹೂವಿನ ಗಿಡ ಎಲ್ಲ ಉಂಟಲ್ಲ ಅದನ್ನು ಸಾಕಾಗತ್ತೆ, ಮತ್ತು ಅದನ್ನು ಕಡಿದ್ಬಿಟ್ರೆ ನೀವು ಮುಂದ್ಗಡೆ ನೆಟ್ಟಿದ್ದು ಗಿಡ ಎಲ್ಲ ಚೆನ್ನಾಗಾಗತ್ತೆ ಅಂತೇಳಿ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಒಪ್ಕೊಂಡೆ. ಬಟ್ ಕಡಿದ್ಬಿಟ್ಟು ದೊಡ್ಡ ಇಷ್ಟು ದೊಡ್ಡ ಗುಟ್ಟಾಗಿತ್ತು ಅಂತಂದರೆ ಗಿಡದ್ದು ಟೊಂಗೆ ಆಗಿತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಇದೇ ಬೇಲಿಗೆ ಕೆಳಗಡೆಗೆಲ್ಲ ಅಷ್ಟೊಂದು ದಾಸವಾಳ ಗಿಡ ಇರಲಿಲ್ಲಾಗಿತ್ತು. ಅದನ್ನು ಹೋಗಿ ನಾನು ನೆಟ್ಟಿದ್ದೀನಿ. ಅಷ್ಟೂ ಕೂಡ ಗುಟ್ಟ ಥರ ಮಾಡಿಬಿಟ್ಟು ನೆಟ್ಟಿದ್ದೀನಿ. ಬಟ್ ಈ ಮಳೆ ಬೀಳೋದ್ರಿಂದ ಅದಕ್ಕೆ ಸ್ವಲ್ಪ ಚಿಗುರು ಬಿಡತ್ತೆ. ಸೊ ಈ ಥರ ಮಾಡಿ ನನ್ನ ಹೂವಿನ ಗಿಡನ ಕಟ್ ಮಾಡಿದ್ದಕ್ಕೆ ಮನಸ್ಸಿಗೆ ಒಂಥರ ಬೇಜಾರು. ಬಟ್ ಇನ್ನೂ ಚಿಗುರತ್ತೆ. ಬಟ್ ಅದು ಒಂದಲ್ಲ ಒಂದಿನ ನಾನು ತೆಗೆದುಬಿಟ್ಟು ಬೇರೆ ಥರ ಇದು ಮಾಡ್ತೀನಿ ಅನ್ನೋದು ಕೂಡ ಇದೆ. ಬಟ್ ಇವಾಗ ಮನೆ ಮುಂದೆ ಒಂಥರ ಬೋಳಾಗಿ ಫುಲ್ಲಾಗಿ ಖಾಲಿ ಥರ ಕಾಣಿಸ್ತಾ ಇದೆ. ಇರೋ ಹೂವಿನ ಗಿಡಕ್ಕೂ ಕೂಡ ಹೂವು ಬಿಡ್ತಾ ಇಲ್ಲ, ಆ ಗಿಡಕ್ಕೂ ಕೂಡ ಕಡ್ದು ಬಿಟ್ಟಿದ್ದೀವಿ. ಸೊ ಹೀಗಾಗಿದೆ ಅಷ್ಟೆ. ನಾನು ಇದೊಂದು ಸ್ವಲ್ಪ ಬೇಲಿ ಸೋರೋದಿತ್ತ, ಅಲ್ಲಿ ಸೋರ್ಲಿಕ್ಕೆ ಬಂದಿದ್ದೆ. ಇದಿಷ್ಟನ್ನು ಈ ಕಡೆ ಸೋರು ಹಾಕಿದ್ವಿ. ಅಂದರೆ ಅಲ್ಲಲ್ಲಿ ಒಂದೊಂದು ಗುಡ್ಡ ಉಂಟು. ಸೊ ಇಲ್ಲಿ ಯಾವುದು ಬೇಲಿ ಇಲ್ಲ, ಇಲ್ಲಿ ಹೊರಗಡೆ ಬೇಲಿ ಉಂಟಲ್ಲ, ಹಾಗಾಗಿ ಒಳಗಡೆ ಬೇಲಿ ಯಾವುದು ಮಾಡೋದಿಲ್ಲ. ಸೊ ಗೊಬ್ಬರದ ಗಿಡ ಅಂತೀವಲ್ಲ, ಅದರ ಗಿಡನ ಇತ್ತಾಗಿತ್ತು, ಅದನ್ನು ಕಡಿದ್ಬಿಟ್ಟು ಗೊಬ್ಬರ ಗುಂಡಿಗೆ ಹಾಕುವ ಅಂತೇಳಿ ಬಂದಿದ್ದೀನಿ. ಸೊ ಇಲ್ಲಿ ನಮಗೆ ಸ್ವಾಗತ ಮಾಡೋಕ್ಕೆ ಇಲ್ಲಿ ನೋಡಿ ಸುಬ್ಬಿ ಬಂದಿದ್ದಾಳೆ. ಎಷ್ಟು ಹೋಗು ಅಂದ್ರೂ ಕೂಡ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ ಬಂದು ನಾನು ಕೆಲಸ ಮಾಡುವಲ್ಲೇ ಬಂದ್ಕೊಂಡಿದ್ದಾಳೆ. ಸೊ ಕಡಿಲಿಕ್ಕೂ ಕೊಡ್ತಾ ಇಲ್ಲ, ಏನಿಲ್ಲ. ನನಗೆ ಅವಳಿಗೆಲ್ಲಿ ಕತ್ತಿ ತಾಗತ್ತೆ ಅನ್ನೋದು ಒಂದು ಭಯ. ಸೊ ಎಷ್ಟು ಮನೆಗೆ ಹೋಗು ಅಂದ್ರೂ ಕೂಡ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ ನಾನು ಕೆಲಸ ಮಾಡುವಲ್ಲೇ ಇಲ್ಲಿ ಬಂದ್ಕೊಂಡಿದ್ದಾಳೆ. ಇಲ್ಲಿ ನೋಡಿ, ಪಾಪ ಅನ್ಸುತ್ತೆ ನೋಡೋಕ್ಕೆ. ಮತ್ತೆಲ್ಲ ನಾನು ಇನ್ನೂ ಅಲ್ಲಿ ಮನೆಯಿಂದ ನೋಡ್ತಾ ಇದ್ದಾಳೆ. ಸೊ ಇವಳಿಗೂ ಎಷ್ಟು ಹೋಗು ಅಂತಂದ್ರೂ ಹೋಗ್ತಾನೇ ಇಲ್ಲ. ನೋಡಿ ಹಿಂಗಿದ್ದಾಳೆ ಅಂತೇಳಿ ಜೊತೆಯಲ್ಲಯ್ಯ. ಇವತ್ತು ನಮ್ಮನೇಲಿ ಸ್ಪೆಷಲ್ಲಾಗಿ ಊಟಕ್ಕೆ ಅಣಬೆ ಸಾಂಬಾರು.
ಇದು ಮಲೆನಾಡಲ್ಲಿ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಸ್ಪೆಷಲಾಗಿ ಸಿಗುವಂತಹ ಅಣಬೆ, ಹುತ್ತದ ಅಣಬೆ ಅಂತೀವಲ್ಲ ಅದು. ನಮ್ಮ ಮನೆಗೆ ಇವತ್ತು ಸಿಕ್ಕಿತ್ತು. ಬೆಳಗ್ಗೆ ನಮ್ಮಮ್ಮ ದನಗಳಿಗೆ ಬಿಡೋಕ್ಕೆ ಹೋಗಿದ್ರಲ್ಲ ಬೇಡಕ್ಕೆ, ಸೊ ಅಲ್ಲಿ ಸಿಕ್ಕಿರೋದು. ಇದರಲ್ಲಿ 2 ಥರದ್ದು ಸಿಕ್ಕಿದೆ. ಒಂದು ವೈಟ್ ಕಲರಿಂದು ಮತ್ತು ಸ್ವಲ್ಪ ಬ್ಲ್ಯಾಕ್ ಕಲರಿಂದು. ಎರಡೂ ಕೂಡ ಬೇರೆ ಬೇರೆ ಅಣಬೆಗಳು. ಅದು ವೈಟ್ ಕಲರಿಂದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮೇಲ್ಗಡೆ ಬ್ಲ್ಯಾಕ್ ಇರುತ್ತಲ್ಲ, ಅದು ತಿನ್ನೋಕ್ಕೆ ಒಂದು ಸ್ವಲ್ಪ ಅಷ್ಟೊಂದು ಟೇಸ್ಟ್ ಆಗಿರೋದಿಲ್ಲ. ಬಟ್ ಎರಡೂ ಕೂಡ ಓಕೆ. ಸಿಗದಿದ್ದಾಗ ಎಂತ ಸಿಕ್ಕಿದ್ರೂ ಕೂಡ ತಿನ್ಕೊಂಡ್ಬಿಡ್ತೀವಲ್ಲ, ಹಾಗಾಗಿ ಇದನ್ನು ಚಿಕ್ಕದಾಗಿ ಕೊಚ್ಕೊತಾ ಇದ್ದೀವಿ. ಅಂದರೆ ಜಾಸ್ತಿ ಚಿಕ್ಕದಲ್ಲ, ಸ್ವಲ್ಪ ನಾರ್ಮಲಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಇದನ್ನು ಸಾಂಬಾರು ಮಾಡೋದು ನಾವು ದಪ್ಪ ಸಾಂಬಾರು ಮಾಡ್ತಾ ಇದ್ದೀವಿ. ತೆಳು ಸಾಂಬಾರನ್ನಂತಲ್ಲ, ಪಲ್ಯ ಎಷ್ಟು ದಪ್ಪ ಮಾಡ್ತೀವಲ್ಲ ಆ ರೀತಿಯಾಗಿ ಸಾಂಬಾರು ಮಾಡ್ತಾ ಇದ್ದೀವಿ. ಬಟ್ ಯಾವ ಥರ ಮಾಡ್ತಿದ್ದೀವಿ ಅಂತೇಳಿ ರೆಸಿಪಿ ನಾನು ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ಹೇಗೆ ಮಾಡಿದ್ದೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಮಸಾಲೆನ ರುಬ್ಕೊಂಡಿದ್ದೀವಿ, ಫುಲ್ ನುಣ್ಣಗೆ ರುಬ್ಕೊಂಡಿದ್ದೀವಿ. ಆ ಒಂದು ಮಸಾಲೆಗೆ ನಾರ್ಮಲಾಗಿ ಏನೇನು ಹಾಕಿದ್ದೀವಿ ಅಂತೇಳಿ ಇನ್ನೊಂದು ಯಾವಾಗಾದರೂ ಮತ್ತೆ ಸಿಕ್ಕಿದರೆ ಅದನ್ನು ಶೇರ್ ಮಾಡ್ತೀನಿ. ಇವಾಗ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲಾಗಿತ್ತು, ಸೊ ಹಾಗಾಗಿ ಇದನ್ನು ಬೇಯಿಸೋಕ್ಕಿಟ್ಟಿದ್ವಿ. ಮೊದಲೇ ಈರುಳ್ಳಿ ಕೊಚ್ಕೊಂಡು ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀವಿ ಫಸ್ಟಿಗೆ. ಮತ್ತು ನಾರ್ಮಲಾಗಿ ನೀರು ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಎಣ್ಣೆ ಮತ್ತು ಈರುಳ್ಳಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀವಿ. ಅದು ಸರಿಯಾಗಿ ನೀರು ಬಿಡುತ್ತೆ, ಫುಲ್ ಸಿಕ್ಕಾಪಟ್ಟೆ ನೀರು ಬಿಡುತ್ತೆ. ಅದಕ್ಕಾಗಿ ನೀರು ಹಾಕ್ಕೊಳ್ಳುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಫುಲ್ ನೀರು ಬಿಟ್ಟಿದ ತಕ್ಷಣ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ನೀರು ಬಿಟ್ಟಿದೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ವಿ ನಾವು ಕರೆಕ್ಟಾಗಿ ಬೇಯಲಿ ಅಂತ ಹೇಳಿಬಿಟ್ಟು, ಮತ್ತು ಕರೆಕ್ಟಾಗಿ ಈರುಳ್ಳಿ ಸ್ಪೈಸಿ ಎಲ್ಲ ಕರೆಕ್ಟಾಗಿ ಅದಕ್ಕೆ ಇದಾಗಲಿ ಅಂತ ಹೇಳಿಬಿಟ್ಟು ಫುಲ್ ಆದಮೇಲೆ ನೆಕ್ಸ್ಟ್ ಮಸಾಲೆನ ಹಾಕಿದ್ವಿ. ಮಸಾಲೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ವಿ. ಕರೆಕ್ಟಾಗಿ ದಪ್ಪ ಅಂದರೆ ದಪ್ಪ, ಸಿಕ್ಕಾಪಟ್ಟೆ ದಪ್ಪನ ಮಾಡ್ಕೊಂಡಿದ್ವಿ ನಾವು. ತೆಳುನೂ ಕೂಡ ಬೇಕಾದರೆ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ನಾವು ಇರೋದು 3 ಜನ ಆಗಿರೋದ್ರಿಂದ ನಾವು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ವಿ. ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ತೆಳುನೂ ಕೂಡ ಮಾಡ್ಕೊಳ್ಬೋದು. ಬಟ್ ಅಷ್ಟೊಂದು ಟೇಸ್ಟಿ ಬರೋದಿಲ್ಲ. ಈ ಥರ ದಪ್ಪ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿ ಬಂದಿರುತ್ತೆ. ಸೊ ಈ ಥರ ಮಾಡಿಕೊಂಡು ಇವತ್ತಿನ ಮಧ್ಯಾಹ್ನದ ಸ್ಪೆಷಲ್ಲಾಗಿ ನಮ್ಮ ಅಡಿಗೆ ಅಣಬೆ ಸಾಂಬಾರಾಗಿತ್ತು. ಸೊ ಈ ಥರ ಮಾಡಿದ್ವಿ. ಇಷ್ಟು ದಪ್ಪ ಆಗಿದೆ ಅಂತೇಳಿ ನೀವು ನೋಡ್ಬೋದು. ಬಟ್ ಅದು ಕೆಲವೊಬ್ಬರಿಗೆ ಈ ಥರ ದಪ್ಪ ಅಣಬೆ ಸಾಂಬಾರು ಮಾಡೋದು ಇಷ್ಟ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ತೆಳುನೂ ಕೂಡ ಮಾಡ್ಬೋದು. ಈ ರೀತಿ ಮಾಡಬೇಕು ಅಂತೇಳಿಲ್ಲ. ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡ್ವಿ. ಬಿಸಿ ಬಿಸಿ ಸಾಂಬಾರಿಂದ ಮಧ್ಯಾಹ್ನದ ಊಟ ಸೂಪರಾಗಿತ್ತು. ಈ ಥರ ಚಿಕ್ಕದಾಗಿ ಮಳೆ ಬೀಳೋದು ಸ್ಟಾಪೇ ಆಗ್ತಾಯಿಲ್ಲ. ಈ ಥರ ಇಲ್ಲಿ ಬೇಲಿ ಎಲ್ಲ ಕಡ್ದು ಎಲ್ಲ ಕ್ಲೀನ್ ಮಾಡೋದುಂಟು. ಎಲ್ಲ ಪೂರ್ತಿಯಾಗಿ ಕಸನೆಲ್ಲ ಹಾಗೆ ಉಂಟು. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಗುಡಿಸಿ ಆ್ಯಂಡ್ ಹೂವಿನ ಗಿಡಕ್ಕೆಲ್ಲ ಗುಟ್ಟ ಹಾಕಿ ಸ್ವಲ್ಪ ಸರಿ ಮಾಡೋದುಂಟು. ಬಟ್ ಈ ಮಳೆ ನೋಡ್ರೆ ಬಿಡ್ತಾನೇ ಇಲ್ಲ, ಈ ರೀತಿ ಚಿಕ್ಕದಾಗಿ ಬಿಡ್ತಾ ಇದೆ. ಹೊರಗಡೆ ಮಳೆ ಬೀಳ್ತಾ ಇದ್ರೆ ಇವರು ನೋಡಿ ಇಷ್ಟು ಚಂದವಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳಿ. ಅಲ್ಲ ಚೋಟು, ನಿದ್ರೆ ಸಾಕಾಗಿಲ್ಲ ಚೋಟುಗೆ. ಪುಟಿ, ಓ ಪುಟಿ. ಮಳೆ ಸಿಕ್ಕಾಪಟ್ಟೆ ಬೀಳ್ತಿರೋದ್ರಿಂದ ಹೊರಗಡೆ ಹೋಗಿ ಈಗ ಕೆಲಸ ಮಾಡೋದಂದರೆ ಸಿಕ್ಕಾಪಟ್ಟೆ ಚಳಿ ಬರ್ತಾ ಉಂಟು. ಯಾಕಂದರೆ ತುಂಬ ಕೋಲ್ಡ್ ಆಗಿದೆ. ಈ ಮಳೆ ಬೀಳ್ತಾ ಇರೋದ್ರಿಂದ ಏನೋ ಗೊತ್ತಿಲ್ಲ, ಒಂದು 4-5 ದಿನ ಆಯಿತು ಸಿಕ್ಕಾಪಟ್ಟೆ ಚಳಿ ಬರ್ತಾ ಇದೆ. ಸೊ ಈಗ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ಲ, ಸೊ ಹಿಂಗೆ ಹೋಗೋದಂತ ಗೊತ್ತಿಲ್ಲ. ಅಮ್ಮ ಬೆಣಕ್ಕೆ ದನ ಹಾಕಿದ್ರಲ್ಲ, ಸೊ ಹಾಗಾಗಿ ಊಟ ಆಗಿದ್ದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ದನಗಳಿಗೆ ಬೇಗ ಬೆಣದಿಂದ ಹೊರಗೆ ಹಾಕಿ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಹಾಗೆ ಎದ್ದು ನೋಡೋ ತನಕ ಮಳೆ ಬಂದೇ ಆಗಿರಲಿಲ್ಲ. ಅದ್ರ ಪಾಡಿಗೆ ಅದು ಬೀಳ್ತಾನೇ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಬೇಲಿನ ಸೋದ್ಬಿಟ್ಟು ಅದನ್ನೆಲ್ಲ ದನಗಳಿಗೆ ಒಂದು ಬುಟ್ಟಿಗೆ ಹುಲ್ಲು ತಂದೆ, ಅಂದರೆ ಕಟ್ಟುಗಳಿಗೆ 2 ಕರ ಕಟ್ಟಾಕಿದ್ದು ಉಂಟಲ್ಲ, ಹುಲ್ಲು ತಂದು ಹಾಕಿ ಅಷ್ಟನ್ನು ತನಕ ಮಧ್ಯಾಹ್ನ ಆಗಿಬಿಡ್ತು. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಎದ್ದು ಹೇಳುವಷ್ಟರಲ್ಲಿ ಮತ್ತೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು.
ಕೆಲಸ ಅಂತೂ ಮಾಡೋಕ್ಕೆ ಬೇಜಾರು ಬಂತು. ಹಾಗೆ ಕರೆಂಟ್ ಇದ್ದಾಗಲೇ ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಟ್ಯಾಂಕ್ನ ತುಂಬಿಸ್ಕೊಂಡ್ರೆ ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಮೋಟಾರ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದೆ. ಬಟ್ 10 ನಿಮಿಷ ಇಲ್ಲೇ ಇದ್ಬಿಟ್ಟು ಅದು ಬಂದ್ ಮಾಡಿಟ್ಟು ಹೋಗ್ತೀನಿ. ಮತ್ತೆ ಹತ್ತೋದು, ಮನೆಗೆ ಹೋಗೋದು, ಮತ್ತೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲೇ ಮೋಟಾರ್ ಸ್ಟಾರ್ಟ್ ಮಾಡಿ ಒಂದು 10 ನಿಮಿಷ ಕಾದು ನೆಕ್ಸ್ಟ್ ಬಂದ್ ಮಾಡಿ ಮತ್ತೆ ಹೋದರೆ ಆಯಿತು. ಮಳೆ ಅಂತೂ ಬೀಳ್ತಾನೇ ಇದೆ. ಯಪ್ಪ, ಇದು ದೊಡ್ಡ ಮಳೆ ಅಂತಲ್ಲ, ಚಿಕ್ಕದಾಗಿ ಮಳೆ, ಸಿಕ್ಕಾಪಟ್ಟೆ ಅಪ್ಪ, ಜಿರಿ ಮಳೆ, ಒಂಥರ ಮೈಯೆಲ್ಲ ನಡ್ಕೊಂಡ್ಬರುತ್ತೆ. ಆ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಇದು ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ.